ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಇರುವಂಥ ಕೆಲವೊಂದು ಕುರ್ತೀಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಲೂ ಸಹ ಭಾವಿಸ್ತೀನಿ. ಇದರದ್ದು ಕುರ್ತೀಸು ಯಾವುದೆಲ್ಲ ಇದೆ ಅಂತ ಹೇಳಿ ನಾನು ತೋರಿಸ್ತೀನಿ ಇವಾಗ. ಸೊ ನೋಡಿ, ಇಷ್ಟು ಕುರ್ತೀಸ್ ಇದೆ. ಇದ್ರದ್ದು ಮೆಟೀರಿಯಲ್ ಯಾವ ರೀತಿ ಇದೆ ಮತ್ತು ಇದರಲ್ಲಿ ಸೆಟ್ ಬರುತ್ತಾ, ಏನು ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ಸ್ನು, ಇದ್ರದ್ದು ಪ್ರೈಸ್ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ತೀನಿ. ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಓಕೆನಾ? ಸೊ ಹಾಗಾದರೆ ಯಾಕೆ ತಡ ಮಾಡೋದು, ಬನ್ನಿ ಬೇಗ ಸ್ಟಾರ್ಟ್ ಮಾಡೋಣ. ತುಂಬ ಲ್ಯಾಗ್ ಮಾಡಲ್ಲ. ಸೊ ಇದನ್ನೆಲ್ಲ ಎಲ್ಲಿ ಬೈ ಮಾಡಿದೆ ಮತ್ತು ಈ ಒಂದು ಇಮೇಜ್ದು ನೀವು ಫೋಟೋನೂ ಸಹ ಸೈಡಲ್ಲಿ ಹಾಕಿರ್ತೀನಿ, ನೀವು ನೋಡಿ ಬೈ ಮಾಡ್ಕೋಬೋದು. ಓಕೆನಾ? ಸೊ ಹಾಗಾದರೆ ಯಾಕೆ ತಡ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಫ್ರೆಂಡ್ಸ್, ಈ ಒಂದು ಕುರ್ತಿ ಬಗ್ಗೆ ನಾನು ಶೇರ್ ಮಾಡ್ತೀನಿ. ಸೊ ಈ ಒಂದು ಕುರ್ತಿ ಬಂದು ಅಂಬ್ರೆಲಾ ಕುರ್ತಿ ಆಗಿರುತ್ತೆ. ಇದ್ದು ಮೆಟೀರಿಯಲ್ ಬಂದು ರಯಾನ್ ಮೆಟೀರಿಯಲ್ಲು, ಜೊತೆಗೆ ನೋಡಿ ಇಲ್ಲಿ ವಿ ನೆಕ್ ಇರುತ್ತೆ ಮತ್ತು ಎಂಬ್ರಾಯ್ಡಿಂಗ್ ಇರೋವಂಥ ಕುರ್ತಿ ಆಗಿರುತ್ತೆ. ಓಕೆನಾ? ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ, ಫ್ಯಾಬ್ರಿಕ್ಕು. ಜೊತೆಗೆ ಇದಕ್ಕೆ ಪ್ಯಾಂಟ್ ಬರುತ್ತೆ. ಪ್ಯಾಂಟ್ ಬಂದು ವೈಟ್ ಪಲಾಜೋ ಪ್ಯಾಂಟ್ ಬರುತ್ತೆ. ಸೊ ಎಲಾಸ್ಟಿಕ್ ಇದೆ ಮತ್ತು ತುಂಬಾ ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು. ತುಂಬಾ ದೊಡ್ಡದಾಗಿ ಚೆನ್ನಾಗಿ ಬಂದಿದೆ. ಸೊ ಇದೊಂದಾಗಿರುತ್ತೆ ಈ ಪ್ಯಾಂಟು, ಇದ್ರದ್ದು ಸೆಟ್ಟು. ಸೊ ಈ ಒಂದು ಕುರ್ತಿನ ನೋಡೋದಾದರೆ ನೋಡಿ, ಈ ರೀತಿ ಇದೆ. ಸೊ ವಿ ನೆಕ್ ಆಗಿರುತ್ತೆ. ಇದು ವಿ ನೆಕ್ಕಲ್ಲಿ ಈ ಥರ ಎಂಬ್ರಾಯ್ಡಿಂಗ್ ಬಂದಿರುತ್ತೆ, ತುಂಬಾ ಚೆನ್ನಾಗಿದೆ. ಮತ್ತು ಸ್ಲೀವ್ ಬಂದು ಈ ರೀತಿ ಇದೆ, ಸ್ಲೀವಲ್ಲೂ ಸಹ ಎಂಬ್ರಾಯ್ಡಿಂಗ್ ಇರುತ್ತೆ. ಇದಕ್ಕೆ ಈ ಥರ ಫ್ರಿಲ್ ಇರುತ್ತೆ ಫ್ರೆಂಡ್ಸ್, ಈ ಥರ ಫ್ರಿಲ್ಸ್ ಇರುತ್ತೆ. ಸೊ ಅಂಬ್ರೆಲಾ ಕಟ್ಟಿಂಗ್ ಆಗಿರುತ್ತೆ, ಯಾವುದೇ ಥರ ಸೈಡ್ ಕಟ್ಟಿಂಗ್ ಅಲ್ಲ, ಅಂಬ್ರೆಲಾ ಕಟ್ಟಿಂಗ್ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಮೆಟೀರಿಯಲ್ ಅಂತೂ ತುಂಬಾ ಕಂಫರ್ಟಬಲ್ ಆಗಿ ನಾವು ವೇರ್ ಮಾಡ್ಬೋದು. ಸೊ ನಿಮಗೂ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ನಾನು ಇದ್ರದ್ದು ಇಮೇಜಸ್ನ ಹಾಕಿರ್ತೀನಿ, ಜೊತೆಗೆ ಪ್ರೈಸ್ನೂ ಸಹ ಅಲ್ಲೇ ನೀವು ನೋಡ್ಕೋಬೋದು. ಸೊ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಬೈ ಮಾಡ್ಕೊಳ್ಳಿ. ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇದ್ರದ್ದೆಲ್ಲ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಒಂದ್ಸಲಿ ಚೆಕ್ ಮಾಡಿ. ಓಕೆನಾ? ಫಸ್ಟ್ ಒನ್ ಕುರ್ತಿ ಅದಾಗಿತ್ತು. ಸೊ ಸೆಕೆಂಡ್ ಒನ್ ಕುರ್ತಿ ನಾನಿವತ್ತು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ ಇನ್ಸ್ಟಾದಲ್ಲಿ. ಸೊ ನೋಡಿರ್ತೀರಾ ಅಂದ್ಕೊಳ್ತೀನಿ. ನೋಡದೇ ಇರೋರು ಇಲ್ಲಿ ನನ್ನ ಒಂದು ಲಾಂಗ್ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು, ಲಾಂಗ್ ವಿಡಿಯೋದಲ್ಲಿ. ಸೊ ಇದು ಯಾವ ರೀತಿ ಇದೆ ಅಂದರೆ ಈ ರೀತಿ ಇದೆ. ಸೊ ವಿ ನೆಕ್ ಕುರ್ತಿ ಆಗಿರುತ್ತೆ ಮತ್ತು ಇದು ಸೈಡ್ ಓಪನ್ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಸೈಡ್ ಓಪನ್ ಬರುತ್ತೆ. ಸ್ಲೀವ್ ಒಂದು 3/4 ಸ್ಲೀವ್ ಆಗಿರುತ್ತೆ. ಇದಕ್ಕೆ ವೈಟ್ ಥ್ರೆಡಲ್ಲಿ ಎಂಬ್ರಾಯ್ಡಿಂಗ್ ಇರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಎದ್ದು ಕಾಣಿಸುತ್ತೆ ಈ ಒಂದು ವರ್ಕ್. ಸೊ ಇದೆಲ್ಲನೂ ಪ್ರಿಂಟೆಡಾ ಏನು ಹೇಗೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಕೆಲವ್ರಿಗೆ. ಸೊ ಹಾಗಾಗಿ ನಾನು ಇದನ್ನು ಹೇಳ್ತಿದ್ದೀನಿ. ಇದು ಥ್ರೆಡ್ ವರ್ಕ್ ಆಗಿರುತ್ತೆ. ನೆಕ್ ನೋಡಿ, ಕಾಲರ್ ನೆಕ್ ಬರುತ್ತೆ ಮತ್ತು ವಿ ನೆಕ್ ಇರುತ್ತೆ. ತುಂಬಾ ಚೆನ್ನಾಗಿದೆ. ಇದ್ರದ್ದು ಕಾಟನ್ ಫ್ಯಾಬ್ರಿಕ್ ಆಗಿರುತ್ತೆ. ಸೊ ಸೇಮ್ ಇದೇ ಥರ ಸ್ಲೀವು ಇದೆ, ಎರಡೂ ಸೈಡು ಸೇಮ್ ಸ್ಲೀವ್ ಇರುತ್ತೆ. ಸೊ ನೋಡಿ, ಸ್ಲೀವ್ ಹತ್ರನೂ ಈ ಥರ ಥ್ರೆಡ್ ಎಂಬ್ರಾಯ್ಡಿಂಗ್ ಇದೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದೂ ಅಷ್ಟೇ ತುಂಬಾ ಕಡಿಮೆ ಪ್ರೈಸಲ್ಲಿ ನಾನು ಬೈ ಮಾಡಿರೋವಂಥದ್ದು. ಇದು ಬರೀ ಕುರ್ತಿ ಅಲ್ಲ, ಇದಕ್ಕೂ ಸಹ ಪ್ಯಾಂಟ್ ಇದೆ. ಸೊ ಆ ಒಂದು ಪ್ಯಾಂಟ್ ಯಾವ ರೀತಿ ಇದೆ ಅಂತ ಹೇಳಿನೂ ಸಹ ನಾನು ತೋರಿಸ್ತೀನಿ. ಸೇಮ್ ಫ್ರೆಂಡ್ಸ್, ಇವಾಗೆಲ್ಲ ಪಲಾಜೋದಲ್ಲಿ ಬರುತ್ತಲ್ವ, ಅದೇ ಥರ ಪ್ಯಾಂಟು. ಇದಕ್ಕೆ ಪಾಕೆಟ್ ಬರುತ್ತೆ. ಫಸ್ಟ್ ಒಂದು ತೋರಿಸಿದ್ದಕ್ಕೆ ಪಾಕೆಟ್ ಬರಲ್ಲ. ಓಕೆನಾ? ಸೊ ಈ ಒಂದು ಪ್ಯಾರೆಟ್ ಗ್ರೀನ್ ಕುರ್ತಿಗೆ ಈ ಥರ ಪ್ಯಾಂಟ್ ಬಂದಿದೆ. ಸೊ ತುಂಬಾ ಕಂಫರ್ಟಬಲ್ ಆಗಿ ನಾವು ವೇರ್ ಮಾಡ್ಬೋದು. ನಾನು ಸಹ ವೇರ್ ಮಾಡಿ ನಾನು ಇನ್ಸ್ಟಾ ರೀಲ್ಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಒಂದ್ಸಲಿ ಚೆಕ್ ಮಾಡಿ. ಓಕೆನಾ? ಸೊ ತುಂಬಾ ಕಂಫರ್ಟಬಲ್ ಆಗಿ ವೇರ್ ಮಾಡೋ ಅಂಥ ಕುರ್ತಿ ಆಗಿರುತ್ತೆ. ಈ ಒಂದು ವೆದರ್ಗೆ ಆರಾಮಾಗಿ ನಾವು ವೇರ್ ಮಾಡ್ಬೋದು. ಸೊ ಬೆಟರ್ ನಾವು ಈ ಥರ ಕುರ್ತಿಗಳನ್ನೆಲ್ಲ ಒಂದು ಸೈಜ್ ಎಕ್ಸ್ಟ್ರಾನೇ ತೊಗೊಂಡ್ರೆ ನಾವು ಆಲ್ಟ್ರೇಷನ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಸಿಂಕ್ ಆಯಿತು ಅಂದರೆ ಸುಮ್ಮನೆ ವೇಸ್ಟ್ ಆಗೋಗ್ಬಿಡತ್ತೆ. ಸೊ ಹಾಗಾಗಿ ಹೇಳ್ತಿದ್ದೀನಿ. ಜೊತೆಗೆ ನೋಡಿ, ಇದು ಫೈನಲ್ ಆಗಿ ನಿಮಗೆ ತೋರಿಸ್ತೀನಿ. ಇದು ಸೈಡ್ ಕಟ್ ಆಗಿರುತ್ತೆ, ಈ ಥರ ಸೈಡ್ ಓಪನ್ ಇದೆ. ಸೊ ತುಂಬಾ ಕಂಫರ್ಟಬಲ್ ಆಗಿ ಇರೋವಂಥ ಫ್ಯಾಬ್ರಿಕ್ ಇದು. ಆರಾಮಾಗಿ ನಾವು ವೇರ್ ಮಾಡ್ಬೋದು. ಸೆಕೆಂಡ್ ಒನ್ ಕುರ್ತಿ ಇದಾಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕುರ್ತಿ ಯಾವುದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವೆಯ್ಟ್.
ಅದೆರಡೂ ನಿಮಗೆ ಪ್ಯಾಂಟ್ ಮತ್ತು ಕುರ್ತಿ ಇರೋವಂಥ ಡ್ರೆಸ್ನ ತೋರಿಸ್ದೆ. ಇದು ಫುಲ್ ಸೆಟ್ ಇರೋವಂಥ ಡ್ರೆಸ್ಸಸ್ಸು. ಸೊ ತುಂಬಾ ಚೆನ್ನಾಗಿದೆ. ನನಗಂತೂ ಈ ಕಲರ್ ಕಾಂಬಿನೇಷನ್ ಅಂತೂ ಸಕ್ಕತ್ ಇಷ್ಟ ಆಯಿತು. ವೈಟ್ ಆ್ಯಂಡ್ ಲ್ಯಾವೆಂಡರ್ ಕಲರ್ ಅಂದರೆ ಸಕ್ಕತ್ ಅನಿಸುತ್ತೆ. ಸೊ ಇದಕ್ಕೆ ಪ್ಯಾಂಟ್, ವೇಲ್ ಆ್ಯಂಡ್ ಕುರ್ತಿ ಬರುತ್ತೆ. ಸೊ ಮೊದಲಿಗೆ ನಾನು ಕುರ್ತಾ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ಬಿಡ್ತೀನಿ. ಕುರ್ತೀಸ್ ನೋಡಿ, ಈ ಒಂದು ನೆಕ್ ಡಿಸೈನ್ ಈ ರೀತಿ ಇದೆ. ಸೊ ತುಂಬಾ ಚೆನ್ನಾಗಿದೆ. ಮತ್ತು ಎಲಿಫೆಂಟ್ ಇರೋವಂಥ ಥ್ರೆಡ್ ಎಂಬ್ರಾಯ್ಡಿಂಗ್ ಇದೆ. ಇದೆಲ್ಲ ಪ್ರಿಂಟೆಡ್ ಆಗಿರುತ್ತೆ. ಇದು ಯಾವುದೇ ಥರ ಥ್ರೆಡ್ ವರ್ಕ್ ಅಲ್ಲ. ಮೇ ಬಿ ಈ ಪ್ರಿಂಟ್ ಹೋಗುತ್ತೋ ಏನೋ ನನಗೂ ಗೊತ್ತಿಲ್ಲ. ಸೊ ಬೈ ಮಾಡಿದ್ದೀನಿ, ನೋಡೋಣ. ಇದ್ರದ್ದು ಸ್ಲೀವ್ ಬಂದು ಈ ರೀತಿ ಇರುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ. ಫ್ಯಾಬ್ರಿಕ್ಕು ನೋಡಿ, ಈ ರೀತಿ ಸ್ಲೀವ್ ಬರುತ್ತೆ. ಫ್ರಂಟಲ್ಲಿ ಈ ರೀತಿ ಎಂಬ್ರಾಯ್ಡಿಂಗ್ ಇರುತ್ತೆ. ಓಕೆನಾ? ಸೊ ಎಂಬ್ರಾಯ್ಡಿಂಗ್ ಇರುತ್ತೆ. ಮತ್ತು ಇದೂ ಸಹ ಅಂಬ್ರೆಲಾ ಡ್ರೆಸ್ ಆಗಿರುತ್ತೆ. ಯಾವುದೇ ಥರ ಸೈಡ್ ಓಪನ್ ಇಲ್ಲ. ಇದು ಫುಲ್ ಇದು ಅಂಬ್ರೆಲಾ ಆಗಿರುತ್ತೆ. ಮತ್ತು ತುಂಬಾ ಕಂಫರ್ಟಬಲ್ ಆಗಿ ವೇರ್ ಮಾಡೋವಂಥ ಡ್ರೆಸ್ ಇದು. ಇದನ್ನು ಸಹ ನನಗೆ ತುಂಬಾ ಇಷ್ಟ ಆಯಿತು. ಇದರಲ್ಲೂ ಸಹ ನಿಮಗೆ ಕಲರ್ ಸಿಗುತ್ತೆ. ಬೇರೆ ನಾನು ಯಾವುದೆಲ್ಲ ಡ್ರೆಸ್ ತೋರಿಸ್ತೆ ಅದರಲ್ಲೂ ಸಹ ಕಲರ್ಸ್ಗಳು ಸಿಗುತ್ತೆ. ನೀವು ನೋಡಿ ಬೈ ಮಾಡ್ಕೋಬೇಕು. ಸೊ ಇದೊಂದಾಗಿರುತ್ತೆ. ಥರ್ಡ್ ಒನ್ ಕುರ್ತಿ. ಇದಕ್ಕೆ ಪ್ಯಾಂಟ್ ನಾರ್ಮಲ್ ಆಗಿ ಬಂದಿದೆ. ಈಗ ಎಂಬ್ರಾಯ್ಡಿಂಗ್ ಆಗಲಿ ಇನ್ನೊಂದಾಗಲಿ ಪಾಕೆಟ್ ಆಗಲಿ ಏನೂ ಇಲ್ಲ. ಜಸ್ಟ್ ನಾರ್ಮಲ್ ಆಗಿ ಇರೋವಂಥ ಕುರ್ತಿ ಆಗಿರುತ್ತೆ. ಸೊ ಈ ಒಂದು ಕುರ್ತಿನೂ ಸಹ ತುಂಬಾ ಚೆನ್ನಾಗಿದೆ. ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು. ಇದಕ್ಕೆ ನೋಡಿ ಈ ರೀತಿ ದುಪ್ಪಟ್ಟ ಇದೆ. ಸಿಫಾನ್ ದುಪ್ಪಟ್ಟ ಥರ ಇದೆ. ತುಂಬಾ ಚೆನ್ನಾಗಿದೆ. ಎಷ್ಟು ದೊಡ್ಡದಿದೆ ಅಂದರೆ ನಿಜವಾಗ್ಲೂ ಸಖತ್ತು ಖುಷಿ ಅನ್ನಿಸ್ತು ನನಗೆ. ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ. ಇದ್ರದ್ದು ಅಷ್ಟೇ ಪ್ರೈಸ್ ತುಂಬಾ ಕಡಿಮೆ ಇದೆ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನಾನು ಬಯೋದಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ. ನೀವು ಹೋಗ್ಬಿಟ್ಟು ಬೈ ಮಾಡ್ಬೋದು. ಓಕೆನಾ? ಸೊ ನಾನು ಇದೇ ಥರ ಬೇರೆ ಬೇರೆ ವೀಡಿಯೋಸ್ನ ನಾನು ಮಾಡ್ತಿರ್ತೀನಿ. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆನಾ? ಸೊ ಥರ್ಡ್ ಒನ್ ಡ್ರೆಸ್ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಡ್ರೆಸ್ ಇದು. ಸೊ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ. ಗ್ರ್ಯಾಂಡಾಗಿ ಬರುತ್ತೆ. ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಫೋಟೋಗಿನೇ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಇನ್ನು ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸ್ಬೋದು ಅಲ್ವಾ? ಸೊ ಇದಕ್ಕೂ ಅಷ್ಟೇ ಕುರ್ತಾ, ಪ್ಯಾಂಟ್ ಆ್ಯಂಡ್ ದುಪ್ಪಟ್ಟ ಬರುತ್ತೆ. ಇದೂ ಅಷ್ಟೇ ಸೇಮ್, ಯಾವುದೇ ಥರ ಅಂಬ್ರೆಲಾ ಅಲ್ಲ, ಸೈಡ್ ಕಟ್ಟಿಂಗ್ ಬರುತ್ತೆ. ಸೊ ನೋಡಿ, ಈ ರೀತಿ ಎಂಬ್ರಾಯ್ಡಿಂಗ್ ಇರುತ್ತೆ. ಇದೂ ಸಹ ಎಂಬ್ರಾಯ್ಡಿಂಗೇ ಆಗಿರುತ್ತೆ. ಯಾವುದೇ ಥರ ಪ್ರಿಂಟೆಡ್ ಅಲ್ಲ. ಮುಂಚೆ ತೋರಿಸಿದ್ದು ಪ್ರಿಂಟೆಡು. ಇದಕ್ಕೆ ಫುಲ್ ಥ್ರೆಡ್ ವರ್ಕ್ ಇರೋ ಅಂಥ ಕುರ್ತಿ ಆಗಿರುತ್ತೆ. ಸೊ ನೀವು ಫುಲ್ಲು ನೋಡೋದಾದರೆ ಈ ರೀತಿ ಇದೆ. ಇದಕ್ಕೂ ಸಹ ಸೈಡ್ ಓಪನ್ ಬರುತ್ತೆ. ನೋಡಿ, ಈ ಥರ ಸೈಡ್ ಓಪನ್ ಬರುತ್ತೆ. ಮತ್ತು ಇದನ್ನು ಸಹ 3/4 ಸ್ಲೀವ್ ಆಗಿರುತ್ತೆ. ಓಕೆನಾ? 3/4 ಸ್ಲೀವ್ ಆಗಿರುತ್ತೆ. ಇಲ್ಲಿ ನೋಡಿ, ಈ ಥರ ಲೈಟಾಗಿ ಲೇಸ್ ಏನೋ ಕೊಟ್ಟಿದ್ದಾರೆ. ಸೊ ನೆಕ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹಾಕೊಂಡಾಗಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಸೇಮ್ ಸ್ಲೀವ್ ಅದೇ ಥರ. ಸೊ ನೋಡಿ, ನಾನು ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸ್ಬೋದು ಅನ್ನೋದಕ್ಕೆ ಜಸ್ಟ್ ಹಾಗೆ ಇಲ್ಲಿ ಹಿಡಿದು ತೋರಿಸ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಫ್ಯಾಬ್ರಿಕ್ಕು ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಒಂದು ಫ್ಯಾಬ್ರಿಕ್ ಬಂದು ಕಾಟನ್ ಆಗಿರುತ್ತೆ. ಓಕೆನಾ? ಸೊ ಈ ಕುರ್ತಿ ಈ ರೀತಿ ಇದೆ. ನೆಕ್ಸ್ಟ್ ಇದ್ರದ್ದು ದುಪ್ಪಟ್ಟ ಬಂದು ಜಾರ್ಜೆಟ್ ದುಪ್ಪಟ್ಟ ಆಗಿರುತ್ತೆ. ಸೊ ಅದರಷ್ಟೇನು ದೊಡ್ಡದಿಲ್ಲ, ದುಪ್ಪಟ್ಟ ಚಿಕ್ಕದು ಬರುತ್ತೆ. ಸೊ ಅದಕ್ಕೂ ಸೇಮ್ ಜಾರ್ಜೆಟ್ ಮೆಟೀರಿಯಲ್ ಆಗಿರುತ್ತೆ. ಅದಕ್ಕೂ ಸಹ ಈ ಥರ ಲೇಸ್ ಏನೋ ಅಟ್ಯಾಚ್ ಮಾಡಿದ್ದಾರೆ. ಸೊ ಅದರಷ್ಟೇನು ದೊಡ್ಡದೇನಿಲ್ಲ. ಸೊ ಸಿಂಪಲ್ಲಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದೂ ಅಷ್ಟೇ ಆರಾಮಾಗಿ ನಾವು ಬೈ ಮಾಡ್ಬೋದು. ಹೊರಗಡೆನೇ 1,500 ಈ ಥರ ಎಲ್ಲ ಇರೋವಂಥ ಡ್ರೆಸ್ಸಸ್ ತುಂಬಾ ಕಡಿಮೆಗೆ ಸಿಗೋ ಅಂಥ ಪ್ರೈಸಲ್ಲಿ ನೀವು ಬೈ ಮಾಡ್ಕೊಳ್ಳಿ. ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ ಅಲ್ವಾ? ಸೊ ನೋಡಿ, ಇದೂ ಅಷ್ಟೇ ಪ್ಯಾಂಟ್ ತುಂಬಾ ಚೆನ್ನಾಗಿದೆ. ಇದ್ರದ್ದು ಪ್ಯಾಂಟ್ ಸಹ ತುಂಬಾ ಚೆನ್ನಾಗಿದೆ. ಕಂಫರ್ಟಬಲ್ ಆಗಿ ಫ್ರೀಯಾಗಿದೆ. ಓಕೆನಾ? ಸೊ ಮೆಟೀರಿಯಲ್ ಬಂದು ಕಾಟನ್ ಆಗಿರುತ್ತೆ. ಇವನು ಸಹ ಬೈ ಮಾಡ್ಕೊಳ್ಳಿ. ಸೊ ನೋಡಿ, ಫೈನಲ್ ಆಗಿ ಇದರದ್ದು ಡ್ರೆಸ್ನ ತೋರಿಸ್ಬಿಡ್ತೀನಿ. ನೆಕ್ ಅಂತೂ ತುಂಬ ಚೆನ್ನಾಗಿದೆ. ಕಲರು ಅಷ್ಟೇ ತುಂಬಾ ಚೆನ್ನಾಗಿದೆ.
ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಒಂಥರ ರಿಚ್ ಲುಕ್ ಕೊಡೋ ಅಂಥ ಡ್ರೆಸ್ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಿ ಅಲ್ವಾ, ಯಾವ ಡ್ರೆಸ್ ಇಷ್ಟ ಆಯಿತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಸೊ ಈ ಒಂದು ಕುರ್ತೀಸ್ ಕಲೆಕ್ಷನ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಯಾವುದೆಲ್ಲ ಕುರ್ತೀಸ್ ನಿಮ್ಗೆ ಇಷ್ಟ ಆಯಿತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.